ಮುನಿರತ್ನಗೆ ಪಂಜರ ಫಿಕ್ಸ್. ಜಾಮೀನು ಸಿಕ್ಕಿದ್ರು ಕೂಡ ಮುನಿರತ್ನ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ನೋಡಿ, ಅಷ್ಟು ಸುಲಭ ಇಲ್ಲ ಇವತ್ತು ಕಾನೂನಿನ ಪ್ರಕ್ರಿಯೆಗಳು. ಈ ಹಿಂದೆ ಇದ್ದಂಗೆ ಪ್ರಭಾವಶಾಲಿ ಆಗ್ಬಿಟ್ರೆ ಏನೋ ಆಗ್ಬಿಡತ್ತೆ, ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ನೋ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ನಿನ್ನೆ ಜಾಮೀನು, ಇವತ್ತು ಮತ್ತೆ ಪೊಲೀಸರಿಂದ ಅರೆಸ್ಟ್. ಯಾಕಂತಂದ್ರೆ ಮತ್ತೊಂದು ಕೇಸ್ ದಾಖಲಾಗಿದೆ ಮುನಿರತ್ನ ವಿರುದ್ಧ. ಮುನಿರತ್ನ ಅವ್ರನ್ನ ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ಇಡೀ ಜೈಲು ಬಳಿ ಕಾದು ಖಾಕಿ ಮುನಿರತ್ನ ಅವ್ರನ್ನ ವಶಕ್ಕೆ ಪಡೆದಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮತ್ತೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಕಗ್ಲಿಪುರ ಪೊಲೀಸರು ಮತ್ತೊಂದು ವಿಚಾರಣೆಗಾಗಿ. ಭದ್ರತೆಯಲ್ಲಿ ಅರೆಸ್ಟ್ ಆಗಿದ್ದಾರೆ ಮುನಿರತ್ನ. ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಕಗ್ಲಿಪುರ ಪೊಲೀಸರು ಮುನಿರತ್ನ ಅವರನ್ನ ವಶಕ್ಕೆ ಪಡೆದ್ರು. ಇಬ್ಬರು ಡಿವೈಎಸ್ಪಿ, 6 ಜನ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಬಂದು ಕರ್ಕೊಂಡು ಹೋದ್ರು. ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಹಾಗೂ ಮಾಗಡಿ ಡಿವೈಎಸ್ಪಿ ನೇತೃತ್ವದ ತಂಡ ಇದು. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮುನಿರತ್ನ ಮತ್ತೆ ಖಾಕಿ ವಶಕ್ಕೆ, ಏನೆಲ್ಲ ಆಗತ್ತೆ ಮುಂದೆ? ಶ್ರೀಲಕ್ಷ್ಮಿ, ಏನು ಈಗಾಗಲೇ ಜಾತಿ ನಿಂದನೆ ಪ್ರಕರಣದಲ್ಲಿ ಬಂಧನವಾಗಿ ಜೈಲಿನಲ್ಲಿದ್ದಂತಹ ಮುನಿರತ್ನ ಏನು ನೆನ್ನೆಯಷ್ಟೇ ಜಾಮೀನು ಪಡೆದುಕೊಂಡು ಇವತ್ತು ಬೆಳಗ್ಗೆ ರಿಲೀಸ್ ಆದ್ರು. ಅವರು ಬಿಡುಗಡೆ ಆಗ್ತಾ ಇದ್ದಂತೆ ಅವರನ್ನ ಏನು ಕಗ್ಲಿಪುರ ಠಾಣಾ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಬಂದು ಬಂಧನ ಮಾಡಿ ಈಗ ಕಗ್ಲಿಪುರ ಠಾಣೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಅವ್ರ ವಿರುದ್ಧ ಏನು ಅತ್ಯಾಚಾರ ಪ್ರಕರಣ ಜೊತೆಗೆ ಒಂದಷ್ಟು ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿರತಕ್ಕಂಥ ಆರೋಪದ ಅಡಿಯಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚು ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಗ್ಲಿಪುರ ಠಾಣೆಯಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ಈಗ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ನಿನ್ನೆ ಏನು ಸಂತ್ರಸ್ತ ಮಹಿಳೆಯ ಒಂದು ಸ್ಥಳ ಮಹಜರು ಜೊತೆಗೆ ಆಕೆಯ 164 ಸ್ಟೇಟ್ಮೆಂಟ್ ಅನ್ನು ಸಹ ಪೊಲೀಸರು ದಾಖಲಿಸಿದ್ರು. ಈಗ ಮುನಿರತ್ನ ಅವರನ್ನ ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಬಂಧನ ಪ್ರಕ್ರಿಯೆಗಳನ್ನ ಮುಗಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇವತ್ತು ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಬಳಿಕ 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ, ಇಲ್ಲಿ ಹಾಜರುಪಡಿಸಿ 10 ದಿನಗಳ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕೆ ತಕ್ಕಂತೆ ರಿಮಾಂಡ್ ಅರ್ಜಿಯನ್ನು ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ FIR ನಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದರೆ, ಒಂದ್ ಕಡೆ ಏನು ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರು ಮುನಿರತ್ನ ಅನ್ನೋದು ಒಂದ್ ಕಡೆ ಆದ್ರೆ, ಸಾಕಷ್ಟು ಜನ ಪ್ರಭಾವಿಗಳಿಗೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿಸಿದ್ರು ಅನ್ನೋ ಒಂದು ಆರೋಪ ಕೂಡ FIR ನಲ್ಲಿ ಕೇಳಿ ಬಂದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 10 ದಿನಗಳ ಕಸ್ಟಡಿ ಅವಶ್ಯಕತೆ ಇದೆ ಮುನಿರತ್ನ ಅಂತೇಳಿ ಪೊಲೀಸರು ಒಂದು ರಿಮಾಂಡ್ ಅರ್ಜಿಯನ್ನ ಸಿದ್ಧಪಡಿಸ್ತಾ ಇದ್ದು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿ ನಂತರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 42ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ಕಸ್ಟಡಿಗೆ ಕೇಳುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರವನ್ನ ಬಳಸ್ತಾ ಇದೆ. ಈ 2 ಕೇಸ್ಗಳ ಬೆನ್ನಲ್ಲೇ ಕಾಂಗ್ರೆಸ್ ಪಡೆ ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ. ಶಾಸಕರು, ಒಕ್ಕಲಿಗ ಶಾಸಕರು, ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಪ್ರತ್ಯೇಕ ಸಭೆ ಮಾಡಿದ್ದಾರೆ ಈ ವಿಚಾರಕ್ಕೋಸ್ಕರನೇ. ಜಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಶಾಸಕ ಮುನಿರತ್ನ ವಿರುದ್ಧ. ಒಕ್ಕಲಿಗರ ನಿಂದನೆ ಮಾಡಿದ್ರು, ಮತ್ತೆ ದಲಿತ ನಿಂದನೆ ಮಾಡಿದ್ರು ಅನ್ನುವಂಥ ಕೇಸ್ ಏನಿದೆಯಲ್ಲ, ಇದನ್ನೇ ಪ್ರಬಲವಾಗಿ ಹಿಡ್ಕೊಂಡಿದೆ ಕಾಂಗ್ರೆಸ್. ಮುನಿರತ್ನ ಕ್ರಿಮಿನಲ್ ಅಂತ DK ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಒಕ್ಕಲಿಗ ಶಾಸಕರು ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಅತ್ಯಂತ ಪ್ರಬಲವಾದ ಅಸ್ತ್ರ ಸಿಕ್ಬಿಡ್ತು. ಮುನಿರತ್ನ ಅದೇನೋ ಹೇಳ್ತಾರಲ್ಲ, ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದಲ್ಲ, ಇದು ಗನ್ ಕೊಟ್ಟು ಉಡಾಯಿಸ್ಕೊಳ್ಳೋದು ಅಂತ ಹೇಳ್ಬೋದು. ಅಂತ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದಾರೆ ಮುನಿರತ್ನ. ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನ ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನ ಮಾಡಿರಬೇಕು. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದಿಷ್ಟೇ, ಇಂಥ ಶಕ್ತಿಗಳನ್ನ ಸದೆಬಡಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ, ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ,
ಭಯನೂ ಆಗ್ತದೆ. ಯಾವ ರೀತಿ ಕಾಡಿ ಬೇಡಿ ದರ್ಶನ್ ಅಂತೂ ಇಂತೂ ಟಿವಿ ಪಡೆದಿದ್ದಾರೆ. ಟಿವಿ ಪಡೆದ್ರೆ ಖಾಸಗಿ ಚಾನೆಲ್ ಹಾಕಿಸ್ಬೇಕು ಅಂತ ಕಾಟೇರ ಮನವಿ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರು ಕೊಟ್ಟಿರೋ ಟಿವಿನಲ್ಲಿ ಓನ್ಲಿ ಚಂದನ ವಾಹಿನಿ ಮಾತ್ರ ಬರ್ತಾ ಇದೆಯಂತೆ, ಬೇರೆ ಯಾವ ವಾಹಿನಿಗಳು ಬರ್ತಾ ಇಲ್ವಂತೆ. ಹಾಗಾಗಿ ಕೇಳಿದ್ರೆ ಸಿಬ್ಬಂದಿ ಹೇಳ್ತಾ ಇದಾರಂತೆ ಮ್ಯಾನ್ಯುಯಲ್ ಅಲ್ಲಿ ಏನಿದೆ ಅದು ಮಾತ್ರ ಸಿಗೋದು ಅಂತ. 32 ಇಂಚಿನ ಟಿವಿ ಕೊಟ್ಟಿದ್ದಾರಂತೆ. ಪಾಪ ಅವ್ರಿಗೆ 32 ಇಂಚಿನ ಟಿವಿ ಬಹಳ ಚಿಕ್ಕದೇನೆ, ಅಂದ್ರೆ ಅವ್ರು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಮನೇಲಿ ಹೋಮ್ ಥಿಯೇಟರ್ ಅಲ್ಲಿ ಟಿವಿ ನೋಡೋ ಅಭ್ಯಾಸ ಆಗಿರುತ್ತೆ. ಇಲ್ಲಿ ಬಂದು 32 ಇಂಚಿನ ಟಿವಿ ಅಂದ್ರೆ ಇದು ಚಿಕ್ಕದು ಅಂತ ಅನ್ಸುತ್ತೆ. ಬಹಳ ಚಿಕ್ಕ ಟಿವಿ ಇದೇನಿದೆ, ಇದ್ರಲ್ಲಿ ಏನ್ ನೋಡೋದು ಅನ್ಸುತ್ತೆ. ಹಾಗೇನೆ ಖಾಸಗಿ ವಾಹಿನಿಗಳು ಯಾವುದೂ ಬರ್ತಾ ಇಲ್ಲ, ಚಂದನ ಮಾತ್ರ ಬರ್ತಾ ಇರೋದು ಅನ್ನೋಂಥ ವಿಚಾರಕ್ಕೆ ಸಿಡಿದೆದ್ದಿದ್ದಾರಂತೆ ಕಾಟೇರ. ಯಾಕ್ರಿ ಕೊಡ್ತಾ ಇಲ್ಲ, ಬೇರೆ ಚಾನೆಲ್ಗಳೆಲ್ಲ ಬೇಕು ನಂಗೆ ಟಿವಿ ಹಾಕ್ಸ್ಕೊಡಿ ಅಂತ ಮೋಸ್ಟ್ಲಿ ದಬಾಯಿಸಿರ್ಬೇಕು. ಈಗ ಜೈಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರಂತೆ, ಸರ್ ಮ್ಯಾನ್ಯುಯಲ್ ಅಲ್ಲಿ ಏನಿದೆ ಅಷ್ಟೇ ಕೊಡಕ್ಕಾಗೋದು, ಜಾಸ್ತಿ ಏನೇನೋ ಕೊಡಕ್ಕಾಗಲ್ಲ, ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿ ಏನಾಯ್ತು ಅಂತ ನಮ್ಗೆಲ್ಲ ಗೊತ್ತಿದೆ ಅಂತ ಸ್ಟ್ರಿಕ್ಟ್ ಆಗಿದಾರಂತೆ ಆಫೀಸರ್ಸ್. ಖಾಸಗಿ ಚಾನೆಲ್ಸ್ ಹಾಕ್ಕೊಡ್ರಿ ಅಂತ ದರ್ಶನ್ ಕೇಳ್ತಾ ಇದ್ದಾರಂತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಚಾನೆಲ್ಗಳು ಅಂತಂದ್ರೆ ಯಾವತ್ತು ದರ್ಶನ್ ಬೈತಾ ಇದ್ರು, ಯಾಕಂತಂದ್ರೆ ಚಾನೆಲ್ಗಳು ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತವೆ ಅಂತ ಹೇಗೆ ಕೆಲವ್ರು ಹೇಳ್ತಾರೋ, ಅದೇ ರೀತಿ ದರ್ಶನ್ ಅವ್ರಿಗೂ ಚಾನೆಲ್ಗಳ ಬಗ್ಗೆ, ಮೀಡಿಯಾ ಬಗ್ಗೆ ಒಂದು ರೀತಿ ಪೂರ್ವಾಗ್ರಹ ಇದ್ದದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಇರ್ಲಿ, ಆ ವಿಚಾರಕ್ಕೆ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಆದ್ರೆ ಅವ್ರು ಈಗ ಖಾಸಗಿ ಚಾನೆಲ್ಗಳನ್ನ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರಂತೆ ಅಂತ. ಟಿವಿ ವಿಚಾರದಲ್ಲಿ ಏನಿದೆ ಅಪ್ಡೇಟ್ ರೇಣುಕಾರಾಧ್ಯ? ಶ್ರೀಲಕ್ಷ್ಮಿ, ಇಷ್ಟು ದಿನ ಟಿವಿ ಚಾನಲ್ ಅಂದರೆ ದರ್ಶನ್ ಉರಿದು ಬೀಳ್ತಾ ಇದ್ರು. ಈಗ ಅದೇ ಟಿವಿ ಚಾನಲ್ ಬೇಕು ಅನ್ನುವ ಬೇಡಿಕೆಯನ್ನು ಜೈಲಿನ ಅಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ಈಗಾಗಲೇ 23 ದಿನ ಕಳೆದಿದೆ. ಅವರಿಗೆ 20ನೇ ದಿನಕ್ಕೆ ಟಿವಿಯನ್ನು ಕೊಟ್ಟಿದ್ರು. ಅಂದರೆ ಆರಂಭದಿಂದಲೂ ಅವರು ಟಿವಿಯನ್ನು ಕೇಳ್ತಿದ್ರು. ಚಾರ್ಜ್ ಶೀಟ್ ವಿಚಾರ, ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಯಾರು ಕೂಡ ಅವರಿಗೆ ಅಲ್ಲಿ ಇರಲಿಲ್ಲ. ಹೀಗಾಗಿ ಟಿವಿಯ ಮೊರೆ ಹೋಗೋದು ಅನಿವಾರ್ಯವಾಗಿತ್ತು. ಹೀಗಾಗಿ ಟಿವಿಯನ್ನು ಕೇಳಿದರು. ಆದರೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಟಿವಿಯನ್ನು ಕೊಡಬೇಕು ಅಂತ ಇದ್ದರೂ ಕೂಡ ಜೈಲಿನ ಅಧಿಕಾರಿಗಳು ತಡ ಮಾಡಿಕೊಟ್ರು. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಟಿವಿಯನ್ನು ಕೂಡ ತಡವಾಗಿ ಕೊಟ್ಟರು. ಈಗ ಟಿವಿಯನ್ನು ಏನು ಕೊಟ್ಟಿದ್ದಾರೆ ಅದು ಕೂಡ ಹಳೆಯ ಟಿವಿ, 32 ಇಂಚಿನ ಟಿವಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಸರ್ಕಾರಿ ಚಾನಲ್ಗಳು ಮಾತ್ರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ಗೆ ಈಗ ನಿರಾಸೆಯಾಗಿರ್ತಕ್ಕಂಥದ್ದು. ಒಂದು ರೀತಿ ಜೈಲು ಅಧಿಕಾರಿಗಳ ವಿರುದ್ಧ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನನಗೆ ಸರ್ಕಾರಿ ಟಿವಿ ಚಾನಲ್ಗಳು ಬೇಡ, ಖಾಸಗಿ ಚಾನಲ್ಗಳು ಬೇಕು ಅನ್ನುವ ಮತ್ತೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಬಳ್ಳಾರಿ ಜೈಲಿನಲ್ಲಿ ಇತರ ಭಾಗಗಳಲ್ಲಿ ಖಾಸಗಿ ಚಾನಲ್ಗಳು ಬರ್ತಾ ಇದ್ರು ಕೂಡ ದರ್ಶನ್ ಅವರು ಏನು ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಅಲ್ಲಿ